5 ಮಂದಿಗೆ ಗುತ್ತೇದಾರಿಗೆ ಕೇಳಿ ಸಾಕಾಯ್ತು, ಜೈ ಅವ್ರಿಗೆ ಕೇಳಿ ಸಾಕಾಯ್ತು, ಇಂಜಿನಿಯರಿಗೆ ಕೇಳಿ ಸಾಕಾಯ್ತು, ಇಲ್ಲಿ ಲೇಬರ್ ಇಲ್ಲಿ ಕೆಲಸ ಮಾಡೋರು ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ 3 ವರ್ಷದಿಂದ ಕೇಳ್ಕೊತಾನೆ ಈಗ ಸಾಕಾಗ್ಯದ. ನಾವು ಎಲ್ಲ ಈಗ ಅಲ್ಲಿ ಇಲ್ಲಿ ಸಾಲ ತಂದು ನಮ್ಮ ಕೈಲಿಂದ ಹಾಕಿ ಮಾಡ್ಕೊಂಡಿದ್ವಿ. ಅಂದ್ರೆ ಇದು 2023 ಆಗಿತ್ತು. ಹಾ 3 ತಿಂಗಳು ಇಲ್ಲ ಅಂದ್ರೆ 6 ತಿಂಗಳು ಅಟ್ಲೀಸ್ಟ್ 6 ತಿಂಗಳದಾಗ ಕಂಪ್ಲೀಟ್ ಮಾಡ್ಕೊಡ್ತೀವಿ. 6 ತಿಂಗಳು ಆಯ್ತು, ಈಗ 3 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಹೊಂಟಿವಿ. 2 ವರ್ಷ ಪೂರ್ತಿ ಮುಗೀತು, ಇನ್ 3ನೇ ವರ್ಷ ಚಾಲು ಅದು. ಬಾಡಿಗೆ ಕಿರಾಯಿಲಿಂದ ಇದ್ದೇವ್ರಿ. ರೆಂಟ್ ಈಗ ವರ್ಷಿಗೆ 3,500 ಕಿರಾಯಿ ಕೊಡ್ಲತ್ತಿದ್ದೇವೆ ತಿಂಗಳಿಗೆ. ಸಮಸ್ಯೆ ನಮ್ಗೆ ಬಾಳ ಕಷ್ಟ. ನಮ್ ಇದ್ದಿದ್ ರೊಕ್ಕ ಹೊಲದ ರೊಕ್ಕ ಎಲ್ಲ ನಾವ್ ಎಲ್ಲ ರೊಕ್ಕ ಖಾಲಿ ಹಾಕಿ ಕುಂತಿದ್ದೇವ್. ವಿಷಯ ತಿನ್ಬೇಕಾದ್ರ ಬಿ ನಮ್ಮಲ್ಲಿ 10 ರೂಪಾಯಿ ಸಿಗಲ್ಲ ಹೊಂಟವಿ. ಸಿದ್ದು ಪಾಟೀಲ್ ತಕ್ನು ಹೋಗಿ ಬಂದಿದ್ವಿ. ಅವರು ಬಜೆಟ್ ಇಲ್ಲ, ಬಜೆಟ್ ಬಂದ ಮೇಲೆ ಮಾಡಿಸ್ತೇವ್ರಿ ಅಂತ ಅಂದಾರ ಅವ್ರು. ಅದು ಮೊದ್ಲು ಮಾಡ್ಯಾರ್ರಿ, ಸ್ವಲ್ಪ ಮಂದಿದ್ ಮಾಡ್ಯಾರ. ಬೇಕಾಗಿದ್ದವ್ರದ್ದು ಮುಖ ನೋಡಿ ಕೆಲ್ಸಗಳು ಮಾಡ್ಯಾರ ಅವ್ರು. ಸರ್ಕಾರಕ್ಕೆ ನಮ್ದಾರ ಕೆಲಸ ಯಾವ್ದನು ಆಗೇ ಇಲ್ಲ. ಮಾಡ್ಬೇಕವ್ರು ನಮ್ ಗರೀಬರು ಮಾಡುಂಬರ್ ಕೂಲಿ ಕಷ್ಟ ಮಾಡುಂಬರ್ ಇದೆ. ನಮ್ ಫಸ್ಟ್ ಮಾಡ್ಬೇಕು. ಅವ್ರು ಇದ್ದವ್ರದ್ದು ಮಾಡ್ಕೊಟ್ರೆ ಈಗ ನಮ್ ಅಂತವ್ರು ಏನ್ ಮಾಡ್ಬೇಕು? ಈಗ 4 ಮಕ್ಕಳು ತೊಗೊಂಡು ನಾವು ಕಿರಾಯಿ ಉಳಿದಿದ್ದೇವೆ. 2,500 3,000 ಕಿರಾಯಿ ಕಟ್ಕೊಂಡು ಈಗ ನಾವ್ ಮಕ್ಳಿಗೆ ಸಲ್ವ ಬೇಕಾ ಏನು ಮನಿ ಕಟ್ಕೊಂಡು ನಾವು ಒಂದು. ನನ್ನ ಹೆಸರು ಅನಂತರಾಮ್ ಪುಂಡ್ಲಿಗರಾವ್ ಕುಕ್ಡಾಲ್, ಮುಕ್ಕಾಂ ಚಿಟಗುಪ್ಪದಲ್ಲಿ ಸ್ಲಮ್ ಬೋರ್ಡ್ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಮನೆ ಕಟ್ಕೊಡ್ತಾ ಅಂತ ಬಂದಿದ್ದರು. ನಾವು 1,00,000 ರೂಪಾಯಿ ಚೆಕ್ ಕಟ್ಟಿದ್ದೆವು, ಎರಡು ಚೆಕ್ ಕಟ್ಟಿದ್ದೆವು. ಬಟ್ ಅದು ಕೆಲಸ ಕಂಪ್ಲೀಟ್ ಮಾಡಲಿಲ್ಲ, ಏನಿಲ್ಲ. ದುಡ್ಡು ಕೇಳ್ತಾ ಇದ್ದಾರೆ ಸರ್ ಉಲ್ಟಾ ನಮ್ಮ ಹತ್ರನೇ. ಬೇರೆ ಕಡೆ ನಾವು ಕಿರಾಯಿಲಿಂದ ಬಾಡಿಗೆ ಮನೆದಾಗೆ ಸಂಸಾರ ಮಾಡ್ತಾ ಇದ್ದೇವೆ ಸರ್. ಎಷ್ಟು ವರ್ಷ ಸ್ಟಾರ್ಟ್ ಆಗಿದೆ ಸರ್? ಇದು 3ನೇ ವರ್ಷ. ಹಾಂ, ನಿಮ್ಮಿದ್ದು ಮನೆಗಳು ಹೊಸ ಮನೆಗಳು ಕಟ್ಕೊಡ್ತಾ ಅಂತ ತೊಗೊಂಡಿದ್ರು? ಹೌದು ಸರ್. ಹಳೆ ಮನೆ ಇದ್ದು ಸರ್, ಮಣ್ಣಿನೂ ಕಟ್ಕೊಡ್ತಾ ಅಂದರು. ಕೊಡಲಿಲ್ಲ, ಏನಿಲ್ಲ. ಎಲ್ಲ ಕೆಡಕಿ ಮಾಡಿ ನಾವೆಲ್ಲ ನಮ್ಮ ಇದರಿಂದ ಬಟ್ ಸುಮ್ಮನೆ ಪಾಯ ಹಾಕಿದ್ರು. ಕಾಲಮ ಒಂದು ಮಾಡಿ ಕೊಟ್ಟು ಹೋಗ್ಯಾರ ನೋಡಿ ಸರ್. ಬಾಕಿದೆಲ್ಲ ನಾವು ನಮ್ಮ ದುಡ್ಡು ಹಾಕಿ ಮಾಡ್ಕೊಂಡ್ರಿ. ಈಗ ಅಧಿಕಾರಿಗಳೆಲ್ಲ ಕೇಳಿದ್ರೆ ಏನಂತ? ಏನಿಲ್ಲ ಸರ್, ಅದು ಏನು ಗೌರ್ಮೆಂಟ್ ದುಡ್ಡು ಬರ್ತಾ ಇಲ್ಲ, ಬಂದಿದ ನಂತರ ನಾವು ಕಟ್ಕೊಡ್ತೇವೆ ಅಂತ. ಈಗ 3 ವರ್ಷದಿಂದ ಕಿರಾಯಿ ಮನೆಗಿದ್ದೆ ಸರ್. ಓಕೆ. ಈಗ ಅಂದ್ರೆ ಈಗ ಇದೇನು ನಾವು ಗುತ್ತೇದಾರದ ಏನು ಅವ್ಯವಹಾರ ಮಾಡಿರ ಅನ್ಸುತ್ತೆ? ಏನು ಅನ್ಸುತ್ತೆ ನಿಮ್ಗೆ? ಅವ್ಯವಹಾರ ಅದ ಸರ್, ಅವ್ಯವಹಾರ ಅದ ಸರ್. ಆಯ್ತಾಯ್ತು. ನಿಮ್ಮ ಹೆಸರು? ಅನಂತರಾಮ್ ಪುಂಡ್ಲಿಗರಾವ್ ಕುಕ್ಡಾಲ್ ಸರ್, ಚಿಟಗುಪ್ಪ ಮುಕ್ಕಾಂ.